ನನ್ನ ಸೊಸೆ ಇನ್ನೂ ರೆಡಿ ಮಾಡಿಲ್ಲ ಅಂತ ಉಪ್ಪಂತ ಬರ್ತಾ ಇತ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನಮ್ಮ ತಮ್ಮನ ಎಂಗೇಜ್ಮೆಂಟ್ ಇತ್ತು, ಹಾಗಾಗಿ ಎಲ್ಲ ಹೊರಟಿದ್ವಿ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸ್ಪೆಷಲ್ ಡೇನೆ, ಅವರಿಗೂ ಅಷ್ಟೇ ಸ್ಪೆಷಲ್ ಡೇ, ಹಾಗೆ ನಮಗೂ ತುಂಬ ಸ್ಪೆಷಲ್ ಡೇನೆ. ಎಲ್ಲ ಓಕೆ, ಎಲ್ಲ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಬಿಡ್ತಾನೆ, ಆ್ಯಕ್ಟಿವ್ ಆಗಿರ್ತಾನೆ. ಪೂಜೆ ಪುನಸ್ಕಾರ ಅಂದರೆ ಸ್ವಲ್ಪ ದೂರನೇ ಅವನು. ಕಾರಿಗೆ ಪೂಜೆ ಮಾಡೋ ಅಂದರೆ ಅದೆಲ್ಲ ಏನಕ್ಕೆ ಅಂತ ಕೇಳ್ತಾನೆ. ಹಂಗೆ ಹಿಂಗೆ ಎಲ್ಲ ಅಂದು ಸ್ವಲ್ಪ ಬೈದು ಶುಭ ಕಾರ್ಯಕ್ಕೆ ಹೋಗ್ತಾ ಇರೋದು. ಅದು ನಿಂದೇ ಕಾರ್ಯ, ನೀನೇ ಪೂಜೆ ಮಾಡಪ್ಪ ಕಾರಿಗೆಲ್ಲ ಅಂತ ಹೇಳಿದ್ದಕ್ಕೆ ಏನೋ ಓಕೆ ಅಂತ ಹೇಳಿ ಮಾಡ್ತಾ ಇದ್ದಾನೆ. ಅಂದರೆ ಬೇರೆ ಕೆಲಸ ಎಲ್ಲ ಅವನೇ ಮಾಡೋದು, ಹಾಗಾಗಿ ಈ ಪೂಜೆ ಈ ಥರದ್ದೆಲ್ಲ ಬಂದಾಗ ಮನೆಯವ್ರು ನೋಡ್ಕೊತಾರೆ ಅಂತ ಅನ್ಕೊತಾನೆ. ಆದರೆ ಅವನೇ ಮಾಡಬೇಕಲ್ವಾ ಈ ಟೈಮ್ನಲ್ಲಿ. ಇಬ್ಬರು ಫ್ರೆಂಡ್ಸು ಒಂದೇ ಥರ ಕಾರ್ ತೊಗೊಂಡು ಒಂದೇ ಥರ ಏನೋ ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದೀರ ಕಾರ್ನ. ಕರೆಕ್ಟಾಗಿ ಅವನದೇನು ಸ್ಕ್ರಾಚ್ ಆಗಿದೆಯೋ, ನಿಂದು ಅಲ್ಲೇ ಸ್ಕ್ರಾಚ್ ಆಗಿದೆ ನೋಡು. ಹೌದಾ, ಮದುವೆ ಹೆಂಗ್ಸೈತೆ ಅಪ್ಪಿ? ಇವರು ಮದುವೆ ಗಂಡು. ನನ್ನ ತಮ್ಮನು ಮತ್ತು ನಂದೀಶ ಇಬ್ಬರು ಬೆಸ್ಟ್ ಕ್ಲೋಸ್ ಫ್ರೆಂಡ್ಸು. ಒಂದೇ ಥರನೇ ಕಾರ್ ತಗೊಂಡಿದ್ದಾರೆ. ನಮ್ಮಮ್ಮ ಬರೋರ್ಗು ಪಪ್ಪರ ಎತ್ಕೊಳ್ಳಲ್ಲ, ಸೀರೆ ಹಾಳು ಮಾಡ್ಬಿಡ್ತಾನೆ ಅಂತ ಊಪಾಗ ಹಾಕಿ ಎತ್ಕೋಬೇಕಿತ್ತು. ಎಲ್ಲ ಎತ್ಕೊಂಡಿದ್ದೀವಿ, ನಾವೆಲ್ಲ ರೆಡಿ ಆಗಿದ್ದೀವಿ ಅಂದರೆ ಏನಾದರೂ ಒಂದು ಮರ್ತೇ ಇರ್ತೀವಿ. ಆಚೆಗೆ ಬಂದು ಒಂದು 20 ನಿಮಿಷ ಲೇಟ್ ಮಾಡಿದ್ವಿ. ಹೇಗೆ ರೆಡಿ ಆಗಿದ್ವಿ, ಇನ್ನೂ ಹೂವು ಮುಟ್ಕೊಂಡಿಲ್ಲ, ಮುಟ್ಕೋಬೇಕು. ಅಲ್ಲಿ ಬಾವರ್ಗೆ ಹೇಳಿದ್ವಿ ಹೂವು ಮುಟ್ಕೊಳ ಹೂವು ಅಂತ ಹೇಳೋಣವ. ನಮ್ಮಮ್ಮ ನೋಡಿ ಹೇಗೆ ರೆಡಿ ಆಗಿದೆ. ತಿರ್ಗಮ್ಮ ಅಮ್ಮ, ಮಮ್ಮಿ ಇಲ್ಲಿ ನೋಡಮ್ಮ, ಇದು ಮದುವೆ ಗಂಡು, ಎಂಗೇಜ್ಮೆಂಟ್ ಗಂಡು. ಬಿಗ್ ಬ್ರದರ್ ಸೂಪರ್ ಆಗಿ ರೆಡಿ ಆಗಿದ್ದಾನೆ. ಬ್ಯೂಟಿಗಳು ಅಲ್ಲೇ ಕೂತಿದ್ದಾವೆ. ಒಂದು ಪೂರ್ತಿ ರೆಡಿ ಆಗೈತೆ, ಇನ್ನೊಂದು ಬ್ಯೂಟಿ ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು. ಎಲ್ಲ ಬೂವಿ ಮುಂದಕ್ಕೆ ಬಾ, ಮುಂದಕ್ಕೆ ನಡಿ. ಅದು ನಮ್ಮ ಚಿಕ್ಕ ಬ್ಯೂಟಿ, ಇದು ನಮ್ಮ ದೊಡ್ಡ ಬ್ಯೂಟಿ. ಬ್ಯೂಟಿಫುಲ್. ಇದೇ ಪಾರ್ಟಿ ಹಾಲು, ತಟ್ಟಿ ಮನೆ ಥರ ಚೆನ್ನಾಗಿದೆ, ಹಳ್ಳಿ ನೇಚರ್ ಅಲ್ಲ. ಇನ್ನ ಇದೆ ಅಲ್ಲ, ಇನ್ನ ಲಾಸ್ಟ್ ಆಕೈತೆ. ನಮ್ಮ ಯಶು ಗಂಡಿನ ಜೊತೆನೆ ಬಂದ್ಬಿಟ್ಟು ಒಳಗಡೆ ತಂದು ಆರತಿ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ನಮ್ಮ ಅಕ್ಕ ರೇಗಿಸ್ತಾ ಇದ್ರು. ಹೊಸ್ಗೆ ಹಾಕೋದಕ್ಕೆ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ತಾಯಿತ್ತು. ಅದಕ್ಕೆಲ್ಲ ಅಲ್ಲಿ ಬೇರೆ ತಟ್ಟೆ ಜೋಡಿಸ್ಬೇಕು. ಹಾಂ, ಇನ್ನೊಂದು ಅಣ್ಣ, ಇನ್ನೊಂದು 5 ಕೊಡ್ರಿ. ಇವಾಗ ಇಲ್ಲೊಂದು ಚುಪ್ ಇಕ್ತಾರೆ, ಇದಕ್ಕೊಂದು ಚುಪ್ ಇಕ್ತಾರೆ. ಅಲ್ಲಿ ಇಕ್ಕಕ್ಕೆ ಒಂದು 4 ಚುಪ್ ಬೇಕಾದ್ರೂ ಬೇಕು. ಒಂದು ತಟ್ಟೆ ಚುಪ್ ಕಟ್ ಮಾಡಲ್ಲ. ಹಂಗೆ ನಮ್ಮ ಮನೆಯವರೇ ಎಲ್ಲ ಜೋಡಿಸ್ತಾ ಇದ್ರು. ಅವರಿಗೆ ಖುಷಿ ಇದನ್ನೆಲ್ಲ ಮಾಡೋದಕ್ಕೆ. ಹಾಗೆ ಫಾಸ್ಟಾಗಿ ಮಾಡ್ತಾರೆ. ಅವರೊಬ್ಬರು ಇದ್ಬಿಟ್ರೆ ಒಂದು 4 ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ. ಯಾರಾದರೂ ಸ್ವಲ್ಪ ನಿಧಾನ ಮಾಡ್ತಾ ಇದ್ರೆ ಆ ಥರ ಕೆಲಸನೆಲ್ಲ ಇಲ್ಲ ಬಿಡಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಕೆಲಸ ಇಸ್ಕೊಂಡು ಅವರೇ ಮಾಡಿಬಿಡ್ತಾರೆ. ಈ ಥರ ಗಡಿಬಿಡಿ ಟೈಮ್ನಲ್ಲಿ ನಮ್ಮ ಮನೆಯವರಿದ್ರೆ ಸ್ವಲ್ಪ ನನಗೆ ಧೈರ್ಯನೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಿದ್ರೆ ನಾನು ಕೂಡ ಅಷ್ಟೇ ಫಾಸ್ಟಾಗಿ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ನನಗೆ ದಿಕ್ಕು ತೋಚ್ದಂಗೆ ಆಗಿಬಿಡುತ್ತೆ. ಅವರು ನೋಡ್ತಾ ಅವ್ರು ಅಷ್ಟು ಆ್ಯಕ್ಟಿವ್ ಆಗಿ ಮಾಡ್ತಿರ್ತಾರಲ್ಲ, ಹಾಗಾಗಿ ನಮಗೂ ಅದೇ ಒಂದು ಸ್ಪೀಡ್ ಬಂದ್ಬಿಡುತ್ತೆ ಕೆಲಸ ಮಾಡೋದ್ರಲ್ಲಿ. ಇಲ್ಲಿ ಗಂಡಿನಪ್ಪ ಅಮ್ಮ ಮತ್ತು ಹೆಣ್ಣಿನಪ್ಪ ಅಮ್ಮ ಇಬ್ಬರು ವೀಳ್ಯ ಬದಲಾಯಿಸೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ನಮ್ಮ ಮನೆಯವರೇ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಹೆಣ್ಣಿನಪ್ಪ ಅಮ್ಮ ಅಂದರೆ ಇನ್ಯಾರು ಬೇರೆಯವರೇನೂ ಅಲ್ಲ, ಅವ್ರು ನಮ್ಮ ಸೋದರ ಮಾವನೇ. ನಮ್ಮ ಸೋದರ ಮಾವನ ಮಗಳನ್ನೇ ನನ್ನ ತಮ್ಮಂಗೆ ತಗೊತಾ ಇರೋದು. ಹಾಗೆ ಹೆಣ್ಣಿನ ತಾಯಿ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ನೋಡಿ, ಟಚ್ ಮಾಡಿ ನೀವು ಅವರ ನೋಡಿ. ಇವಾಗ ನೀವು ಆ ಕಡೆ ನೋಡೋಣ. ನೋಡಿ ಸರ್, ಈ ಕಡೆ ನೋಡಿ, ಸ್ಮೈಲ್ ಮಾಡಿ, ಸ್ಮೈಲ್. ಓಕೆ, ಯಜಮಾನ ನೀವು ಟಚ್ ಮಾಡಿ. ನೀವು ನೋಡಿ, ಈ ಕಡೆ ನೋಡಿ ಯಜಮಾನ, ಸ್ಮೈಲ್ ಮಾಡಿ, ಸ್ಮೈಲ್. ಇಲ್ಲಿ ನೋಡಿ. ನಗ್ದೊಡಪ್ಪ ದೊಡ್ಡಪ್ಪ ಎಷ್ಟು ದೊಡ್ಡದು. ಓಕೆ, ಕೈ ಡೌನ್ ಮಾಡಿ, ಹತ್ರ ಕೂತ್ಕೊಳ್ಳಿ ಒಂದು ಸ್ವಲ್ಪ. ಆ
ಹಾಕಿ 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 ಓಕೆ ಇಲ್ಲಿ ನೋಡಿ ಈ ಕಡೆ ನೋಡಿ ಸರ್ ಮಮತಾ ಈ ಕಡೆ ಈ ಫೋನ್ ವಿಡಿಯೋ ಮಾಡಿ ಮಮತಾ ಎರಡು ಮಾಡೋಕ್ಕಂತ ಇಷ್ಟು ಮಾಡೋಕ್ಕಂತು ಮಾಡು ಅಲ್ಲಿಗೆ ಹೋಗ್ಬೇಕು ನಗಮ್ಮ ತೋಟಗೆ ಅವ್ರು ಹೇಳ್ರಿ ಅಲ್ಲಿ ಮೇಡಮ್ ನೀವು ನಗರಿ ಅಂತ ಅವ್ರಿಗೆ ಸ್ವಲ್ಪ ಫೋಟೋ ಕೊಡಿ ಕೊಡ್ಸಿ ಮುಖ ಕಾಣಿ ಬೇಕಿತ್ತು ಅಂತೀರೋ ಹಾಗೆ ಅಲ್ಲಿ ಓಕೆ ರಾಮಣ್ಣ ಅದ್ಯಾ ಇಲ್ಲಿ ಬರ್ತಾ ಇದಾರಲ್ಲ ಇವರು ವೀಣಾ ಅಂತ, ಇವರು ಕೂಡ ನ್ಯೂ ಯೂಟ್ಯೂಬರ್. ಇವ್ರ ವ್ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ವೀಣಾ ಶಮನ್ ಯೂಟ್ಯೂಬ್ ಚಾನಲ್ ನೇಮ್. ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್. ಜೊತೆಯಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ, ಜೊತೆಯಾಗಿ ಹೋಗೋಣ ಅನ್ನೋದಷ್ಟೇ, ಮತ್ತೇನಿಲ್ಲ. ಇವಳು ನನ್ನ ಕ್ಲೋಸ್ ಫ್ರೆಂಡ್ ಲಕ್ಷ್ಮಿ, ನಾನು ಲಚ್ಚು ಅಂತಾನೆ ಕರೆಯೋದು. ಇವ್ರು ಬರ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ, ತುಂಬ ಸರ್ಪ್ರೈಸಿಂಗ್ ಆಗಿ ಬಂದರು. ನಾನು ನಮ್ಮನೆಯವರು ಏನೋ ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ. ಇವ್ರ ಗೇಟ್ ಹತ್ರ ನೋಡಿ ನಮಗೆ ಶಾಕ್. ಗೊತ್ತಿದ್ದು ಬರೋದಕ್ಕಿಂತ ಈಗ ಗೊತ್ತಿಲ್ಲದೆ ಬಂದ್ರೇ ತುಂಬಾ ಖುಷಿ ಆಗುತ್ತೆ.
ಬಳ್ಳಾರಿನಲ್ಲಿ ಇರೋದ್ರಿಂದ ಎಲ್ಲ ಫಂಕ್ಷನ್ಸ್ಗೂ ಅಟೆಂಡ್ ಮಾಡೋದಕ್ಕಾಗಲ್ಲ, ನಮಗೂ ಗೊತ್ತಾಗುತ್ತೆ. ಆದರೆ ನನ್ನ ತಮ್ಮನ ಎಂಗೇಜ್ಮೆಂಟ್ನ ಮಿಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನೆಷ್ಟು ಆತ್ಮೀಯನೋ ಹಾಗೆ ನನ್ನ ತಮ್ಮ ಅವ್ರ ಫ್ಯಾಮಿಲಿಗೆ ಅಷ್ಟೇ ಆತ್ಮೀಯ. ಅವರು ನನಗೇನು ಹೇಳಿರಲಿಲ್ಲ ಬರ್ತೀವಿ ಅಂತ, ಸರ್ಪ್ರೈಸಿಂಗ್ ಆಗಿ ಬಂದರು. ತುಂಬ ಖುಷಿ. ಹಾಗೆ ಹೆಣ್ಣು ಗಂಡಿನ ಜೊತೆ ನಮ್ಮ ಅಣ್ಣನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಈ ರೀತಿ ಫೋಟೋ ತಗೊಂಡ್ವಿ. ನನಗೆ ನಮ್ಮದಷ್ಟೇ ಫೋಟೋ ತಗೊಳ್ಳೋದಕ್ಕಾಯಿತು, ಈ ರೀತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಯಿತು. ನನಗೆ ಚಿಕ್ಕ ಪಾಪು ಇದೆಯಲ್ಲ, ಪಾಪುನ ಟೇಕ್ ಕೇರ್ ಮಾಡೋದೇ ಆಗ್ತಿತ್ತು ನನಗೆ ರೂಮ್ನಲ್ಲಿ. ಹಾಗಾಗಿ ಬಂದಿರೋರ್ದು ಎಲ್ಲನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಕ್ಷಮೆ ಇರಲಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಪರ್ಮಿಷನ್ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಆದರೆ ಅದಕ್ಕೂ ಕೂಡ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಕೈಲಿ ಕೊಟ್ಟಿದ್ದೆ ನಾನು ವಿಡಿಯೋಸ್ ಮಾಡ್ಕೊಂಡು ಅಂತ. ಅವಳ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಸ್ ಮಾಡಿಕೊಟ್ಟಿದ್ದಾಳೆ. ಈ ಥರ ಸೆಲೆಬ್ರೇಷನ್ ಎಲ್ಲ ಫ್ರೆಂಡ್ಸ್ ಅಷ್ಟೇ ಮಾಡೋದಕ್ಕಾಗೋದಲ್ವಾ. ನನ್ನ ತಮ್ಮನ ಫ್ರೆಂಡ್ಸು ಕೂಡ ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿ ಅವರು ಖುಷಿಪಟ್ಟರು. ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ಇದ್ದಾಗ ಆ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಒಂಥರ ಕಳೆನೇ ಹೆಚ್ಚಾಗುತ್ತೆ. ಹಾಗೆ ಇಟ್ಕೊಳ್ಳಿ ಇಬ್ರು. ಲೇಟೆಸ್ಟ್ ಬಗ್ಗೆ ಲೇಟೆಸ್ಟ್ ಕಡೆ ಲತಾ ಸೀರಿಯಲ್ ಸಿಗತ್ತೆ. ಅಯ್ಯ ಇವಾಗ ಅಷ್ಟೇ ಕಡೆ ಒಂದು 6 ತಿಂಗಳು ಆಮೇಲೆ ನೀನು ಅಲ್ಲಿ ನಾವಿಲ್ಲಿ ನಂಗೆ ಇರ್ತದೆ.
ತಮ್ಮನ ಎಂಗೇಜ್ಮೆಂಟ್ ಈ ರೀತಿ ಆಯಿತು. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.